ಹಾಯ್ ಹಲೋ ಫ್ರೆಂಡ್ಸ್, ಸತ್ಯ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಸೀರಿಯಲ್ ಅಪ್ಡೇಟ್ಸ್ ಬೇಗ ಸಿಗುತ್ತೆ. ನಮ್ಮ ಚಾನಲ್ನ ಶೇರ್ ಮಾಡಿ. ಈ ಕಡೆ ದಿವ್ಯಾ ಅವರು ಬಾಲ ಅವ್ರ ಮನಸ್ಸು ಚೇಂಜ್ ಮಾಡೋಣ ಅಂತ ಇವಾಗ ರುಕ್ಕು ಹೆಂಗಾದರೂ ಇಲ್ಲ ಮನೆಯಲ್ಲಿ, ಬಾಲನ ಮನಸ್ಸು ಹೆಂಗಾದ್ರು ಮಾಡಿ ಚೇಂಜ್ ಮಾಡೋಣ ಅಂತ ಮಾತಾಡ್ತಿರ್ಬೇಕಾದ್ರೆ ಆಗ ದಿವ್ಯಾ ಅವರು ಬಾಲ ನಾನು ಬಂದಿದ್ರು ನೋಡಿದಿರೋ ರೀತಿ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಬಾಲ ಅವರು ಏನು ಬೇಕು ಅಂತ ಕೇಳಿದಾಗ ಆಗ ದಿವ್ಯಾ ಅವರು ಎತ್ಕೊಂಡು ಕುಡಿ, ನನ್ನನ್ನು ಎಷ್ಟು ಇಗ್ನೋರ್ ಮಾಡ್ತಿದ್ಯಾ ಅಲ್ವಾ ನೀನು ಅಂತ ಕೇಳಿದಾಗ ಆಗ ಬಾಲ ಅವರು ಬೇರೆ ಏನಾದರೂ ವಿಷಯ ಇದೆಯಾ ಅಂತ ಕೇಳಿದಾಗ ಆಗ ದಿವ್ಯಾ ಅವರು ಕೆಲವು ಹುಡುಗರು ಹೇಳೋದನ್ನು ಕೇಳಿದ್ದೀನಿ, ಫಸ್ಟ್ ಲವ್ವೇ ಲಾಸ್ಟ್ ಲವ್ವು ಅಂತ. ಅವ್ರ ಮದುವೆ ಆಗಿದ್ರು ಮೊದಲನೇ ಪ್ರೀತಿ ಅವ್ರ ಮನಸ್ಸಲ್ಲೇ ಉಳಿದಿರುತ್ತೆ ಅಂತ ನಾನು ಕೇಳಿದ್ದೀನಿ. ನಿನ್ನ ಲೈಫಲ್ಲಿ ನಂಗೆ ಜಾಗನೇ ಇಲ್ವಾ, ನಾನೇ ಅಲ್ವಾ ನಿನ್ನ ಮೊದಲನೇ ಪ್ರೀತಿ ಅಂತ ದಿವ್ಯಾ ಅವರು ಬಾಲ ಅವ್ರನ್ನ ಕೇಳಿದಾಗ ಆಗ ದಿವ್ಯಾ ಅವರು ಏನು ಬೇಕು ನಿನಗೆ ಅಂತ ಬಾಲ ಅವ್ರು ಕೇಳಿದಾಗ ನೀನು ಅಂತ ದಿವ್ಯಾ ಅವ್ರು ಹೇಳ್ತಾರೆ. ಆಗ ಬಾಲ ಅವರು ಅದಾಗಲ್ಲ ಅಂತ ಹೇಳಿದಾಗ ಆಗ ದಿವ್ಯಾ ಅವರು ಬಾಲ ಅವ್ರನ್ನ ಬಂದು ತಪ್ಕೋತಾರೆ. ಇಷ್ಟೊಂದು ಕಟ್ಕ ಆಗ್ಬೇಡ ಬಾಲ, ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತೀನಿ, ಆದರೂ ನೀನು ನನಗೆ ನೋವಾಗೋ ರೀತಿಯೇ ನಡ್ಕೊತೀಯ, ಇದು ನ್ಯಾಯನಾ ಅಂತ ಕೇಳಿದಾಗ ಆಗ ದಿವ್ಯಾ ಅವರು ಆ ದರ್ಶಿನಿಗೆ ರುಕ್ಕು ಹೆಸರು ಯಾಕೆ ಇಟ್ಟೆ ಅಂತ ಕೇಳಿದಾಗ ಯಾಕೋ ನೀನು ನನ್ನಿಂದ ದೂರ ಹೋಗ್ತಿದ್ಯಾ ಅಂತ ಅನ್ನಿಸ್ತಿದೆ, ನನಗೆ ತಡ್ಕೊಳಕ್ಕಾಗ್ತಿಲ್ಲ ಬಾಲ ಅಂತ ದಿವ್ಯಾ ಅವರು ಕೇಳ್ಕೊಂಡಾಗ ಆಗ ಬಾಲ ಅವರು ಇನ್ನೊಂದ್ಸತಿ ಥರಲ್ಲೇ ನೀನು ಮಾಡಬೇಡ, ರುಕ್ಕುಗೆ ಬೇಜಾರಾಗುತ್ತೆ ಅಂತ ಹೇಳಿದಾಗ ಆಗ ದಿವ್ಯಾ ಅವರು ಕೋಪ ಮಾಡಿಕೊಂಡು ಬಾಲ ಅಂತ ಜೋರು ಕಿರ್ಚ್ತಾರೆ. ಆಗ ಬಾಲ ಅವರು ನಾವು ಯಾರನ್ನ ಪ್ರೀತಿಸ್ತೀವೋ ಅದಕ್ಕಿಂತ ಅವ್ರು ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಬಾಲ ಅವರು ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ಎಲ್ಲ ಒಳ್ಳೆಯದೇ ಆಗ್ತಿದೆ ಅಂತ ಹೇಳಿದಾಗ ಏನಂದರೆ ಇನ್ನೂ ರುಕ್ಕು ಹೆಸರು ಯಾಕಿಟ್ಟೆ ಅಂತ ಅಲ್ವಾ ಅಂತ ಕೇಳಿದಾಗ ಬಾಲ ಅವರು ಅವಳ ಬಗ್ಗೆ ಇಷ್ಟು ಹೇಳೋದ್ಮೇಲೆ ನಿನಗೆ ಅವಳಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಆಗ ದಿವ್ಯಾ ಅವರು ಇದೆಲ್ಲ ನೀನು ಹೇಳಬೇಡ, ನಂಗೆ ಕಾರಣ ಎಲ್ಲ ಕೇಳೋಕ್ಕಾಗಲ್ಲ ಅಂತ ಆಗ ಬಾಲ ಅವರು ಸತ್ಯ ಯಾವತ್ತಿದ್ರೂ ಕಹಿನೇ, ಈ ಸತ್ಯನ ನೀನು ಒಪ್ಕೊಳ್ಳೇಬೇಕು, ನನ್ನ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲಿ ನೀನು ನನ್ನ ಹತ್ರ ನಡ್ಕೊಂಡಿದ್ದ ರೀತಿಗೂ ರುಕ್ಕು ನನ್ನ ಹತ್ರ ನಡ್ಕೊಂಡಿದ್ದ ರೀತಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಬಾಲ ಅವ್ರು ಹೇಳಿದಾಗ ರುಕ್ಕು ನನ್ನ ಜೊತೆನೇ ಇದ್ಲು, ನೀನು ಅದೇ ಬೇರೆ ಯಾವನ ಜೊತೆನೋ ಹೋಗಿದೆ. ಆಗ ದಿವ್ಯಾ ಅವರು ರುಕ್ಕು ದರ್ಶಿನಿ ಹೆಸರು ಇವಾಗ ಚೇಂಜ್ ಮಾಡ್ತೀಯೋ ಇಲ್ವೋ ಅಂತ ಕೇಳಿದಾಗ ಆಗ ಬಾಲ ಅವರು ಇಲ್ಲ ಅದಾಗಲ್ಲ ಅಂತ ಹೇಳಿದಾಗ ಆಗ ದಿವ್ಯಾ ಅವರು ನಾನು ನೀನು ಹೆಂಡ್ತಿ ಅದನ್ನು ಮರಿಬೇಡ ಅಂತ ಅವಳ ಹೆಸ್ರನ್ನ ಅಳಿಸಿ ನನ್ನ ಹೆಸರು ಇಡು, ಅವಳ ಬೋರ್ಡಲ್ಲಿ ಅಷ್ಟೇ ಅಲ್ಲ ಅವಳು ನಿನ್ನ ಮನಸ್ಸಲ್ಲೂ ಅಷ್ಟೇ ನಾನೇ ಇರಬೇಕು ಅಂತ ದಿವ್ಯಾ ಅವರು ಕೇಳಿದಾಗ ಆಗ ಬಾಲ ಅವರು ಪ್ರೀತಿನ ಬಲವಂತದಿಂದ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ದಿವ್ಯಾ ಅವರು ಪ್ರೀತಿ ಬಲವಂತಾಗೆ ಕೊಟ್ಟಿಲ್ಲ ಅಂದ್ರೂ ಬಲವಂತಾಗೆ ಪಡ್ಕೊಳ್ಳೇಬೇಕಾಗುತ್ತೆ. ಆಗ ಬಾಲ ಅವರು ನಿನ್ನ ಹಠ ನೀನು ಸಾಧಿಸು ಪರವಾಗಿಲ್ಲ, ಆಗ ಬಾಲ ಅವರು ನೀನು ಅಂದ್ಕೊಂಡಿರೋದು ಯಾವುದೇ ರೀತಿಯ ಏನೂ ಆಗಲ್ಲ. ಆಗ ದಿವ್ಯಾ ಅವರು ಮನಸ್ಸಲ್ಲಿ ನನಗೆ ಸಿಗದೆ ಇರೋದು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಈ ಕಡೆ ಊರ್ಮಿಳಾ ಅವರು ಒಬ್ಬಟ್ಟು ಮಾಡ್ತಿರ್ತಾರೆ. ಆಗ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ ನಮ್ಮ ಮನೆಗೆ, ಅವರು ದೇವೇಂದ್ರ ಅಂಕಲ್ ಬರ್ತಿದ್ದಾರೆ ಅಮ್ಮ ಅಂತ ರಿತು ಕೂಡ ಶಾಕಾಗಿ ಕೇಳ್ತಾರೆ. ಆಗ ಸತ್ಯ ಅವರು ಯಾರವರು ಅಂತ ಕೇಳಿದಾಗ ಆಗ ಊರ್ಮಿಳಾ ಅವರು ದೇವೇಂದ್ರ ಅವರು ಬಂದು ಮಾವ ಅವರ ಫಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ ಅದು ಅಲ್ದಿರ ಅವರು ತುಂಬ ಬೆಸ್ಟ್ ಫ್ರೆಂಡ್ಸು, ಆಮೇಲೆ ಅವರು ಫ್ಯಾಮಿಲಿ ಫ್ರೆಂಡ್ ಕೂಡ ಆಗೋದ್ರು ಅಂತ ಊರ್ಮಿಳಾ ಅವರು ಹೇಳಿದಾಗ ಆಗ ಊರ್ಮಿಳಾ ಅವರು ನಮ್ಮ ಕಂಪ್ನಿ ಇಷ್ಟು ಮೆಟ್ಟಗೆ ಬೆಳೀಬೇಕು ಅಂದರೆ ಅವರೇ ಕಾರಣ, ನಮ್ಮ ಮನೆಯಲ್ಲಿ ಎಲ್ರಿಗೂ ಅವ್ರ ಮೇಲೆ ತುಂಬ ಪ್ರೀತಿ ಗೌರವ ಇದೆ. ಆಗ ಸತ್ಯ ಅವರು ಇಷ್ಟು ದಿನ ಮತ್ತು ಅವ್ರು ನಮ್ಮ ಮನೆಗೆ ಬಂದೇ ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಅಂತ ಕೇಳಿದಾಗ ಆಗ ರಿತು ಅವರು ಅದಕ್ಕೆ ಅವ್ರು ಇಲ್ಲಿಲ್ಲ, ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಆಗ ರಿತು ಅವರು ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಕೇಳಿದಾಗ ಆಗ ಊರ್ಮಿಳಾ ಅವರು ನಾವೆಲ್ಲೇ ಹೋದರೂ ನಮ್ಮ ದೇಶನೇ ತಾನೇ ಇಷ್ಟಪಡೋದು ಅಂತ ಹೇಳಿದಾಗ ಆಗ ಸತ್ಯ ಅವರು ಎಷ್ಟೇ ಆದರೂ ಚಿಕ್ಕತ್ತೆ ನೀವು ಇಷ್ಟೊಂದು ಹೊಗಳುತ್ತಿದ್ದೀರಾ ಅಂದರೆ ನಾನು ಅವ್ರನ್ನ ನೋಡಲೇಬೇಕು. ಆಗ ಊರ್ಮಿಳಾ ಅವರು ಸಂಜೆ ಊಟಕ್ಕೆ ಹೆಂಗೂ ಬರ್ತಾರಲ್ವ, ಆಗ ನಿನಗೆ ಪರಿಚಯ ಮಾಡಿಕೊಡ್ತೀನಿ. ಈ ಕಡೆ ಸುಹಾಸ್ ಅವರು ಕೀರ್ತನ ಅವ್ರಿಗೆ ಕಾಫಿ ತಗೊಳ್ಳಿ ಅಂತ ಕೊಟ್ಟಾಗ ಈ ಕಡೆ ಆಗ ಕೀರ್ತನ ಅವರು ಯಾಕೆ ಯಾವಾಗಲೂ ನಾನು ಬೆನ್ನಿಂದನೇ ಬಿದ್ದಿರ್ತೀಯ ಅಂತ ಕೇಳಿದಾಗ ನನಗಾಗಿರೋ ಅವಮಾನಕ್ಕೆ ನನಗೆ ಕೋಪದಿಂದ ಮನಸ್ಸು ಕುದೀತಾ ಇರೋದಕ್ಕೆ ನಿಂಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ ಕೋಪದಿಂದ ಅವರು ಆಗ ಕೀರ್ತನ ಅವರು ನನ್ನ ಸತ್ಯದ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋವರೆಗೂ ನನ್ನ ಮನಸ್ಸಲ್ಲಿರೋ ದ್ವೇಷ ಕಡಿಮೆ ಆಗಲ್ಲ, ಏನೇ ಆದರೂ ನಾನದು ಸುಮ್ಮನೆ ಬಿಡಲ್ಲ ಅಂತ ಜೋರಾಗಿ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾವ ಸೀರಿಯಲ್ ಅಪ್ಡೇಟ್ಸ್ ಬೇಕು ಎಂದು ಕಮೆಂಟ್ ಮಾಡಿ.